ರಾಜ್ಯ ಕಾಂಗ್ರೆಸ್ನಲ್ಲಿ ಸ್ಥಾನಮಾನ ಸಮರ, ಸಿಎಂ ಡಿಸಿಎಂ ಬಳಿಕ ಕೆಪಿಸಿಸಿ ಪಟ್ಟಕ್ಕಾಗಿ ಫೈಟ್. ಈಶ್ವರ್ ಖಂಡ್ರೆಗೆ ಒಲಿಯುತ್ತಾ ಅಧ್ಯಕ್ಷ ಗದ್ದುಗೆ. ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಈ ನಾಡಿನ ಬಗ್ಗೆ ಉತ್ತಮವಾದಂಥ ಕಾಳಜಿಯನ್ನು ಹೊಂದಿದಂಥವ್ರು. ಅಂಥ ಒಂದು ಮಹಾನ್ ನಾಯಕನ ಒಂದು ಹೆಸರಿನ ಮೇಲೆ ಸಿದ್ದರಾಮಯ್ಯ ಹಿಂದರತ್ನ ಅಂತೇಳಿ ನಾವು ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದೇವೆ ಸಾಧಕರಿಗೆ. ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಹಿಂದ ಸಂಘಟನೆಗಳು, ಸಿಎಂ ಬದಲಾದರೆ ಸಂಘರ್ಷದ ಸೂಚನೆ, ಸಿದ್ದರಾಮೋತ್ಸವ ಮೂಲಕ ಹೊರಡುತ್ತಾ ಸಂದೇಶ. ಕಾಂಗ್ರೆಸ್ ಬಳಿಕ ಬಿಜೆಪಿಯಲ್ಲೂ ನಾಯಕತ್ವ ವಾರ್, ಬಿಎಸ್ವೈ ಪಡೆ ವಿರುದ್ಧ ತೊಡೆ ತಟ್ಟುತ್ತಾ ಸಂತೋಷ್ ಬಣ. ಅಶೋಕ್ ವಿಜೇಂದ್ರಗೆ ಕೋಕ್ ಪಕ್ಕಾನ. ಜೆಡಿಎಸ್ನಲ್ಲೂ ನಾಯಕತ್ವ ಬದಲಾವಣೆ ಗಾಳಿ, ರಾಜ್ಯಾಧ್ಯಕ್ಷ ಪಟ್ಟಕ್ಕೇರ್ತಾರ ನಿಖಿಲ್, ಪಕ್ಷ ಸಂಘಟನೆಯತ್ತ ಯುವರಾಜನ ಚಿತ್ತ. ಈ ನಾಡಿನಲ್ಲಿ ಉದ್ಯಮ ಮಾಡುವಂಥ ಜನ ಈ ನಾಡಿನ ಮಕ್ಕಳಿಗೆ ಶೇಕಡವಾರು ಉದ್ಯೋಗ ಕೊಡಲಿಲ್ಲ ಅಂದಮೇಲೆ ನಾವು ಇಲ್ಲಿ ನೀರನ್ನು ಕೊಡ್ತೀವಿ, ಭೂಮಿಯನ್ನು ಕೊಡ್ತೀವಿ, ಕನ್ನಡಿಗರಿಗೆ ಉದ್ಯೋಗ ಕೊಡೋಕ್ಕಾಗಲ್ಲ ಅಂದಮೇಲೆ ಇಂಥ ಉದ್ಯಮಗಳು ಕರ್ನಾಟಕ ಅವಶ್ಯಕತೆ ಇದೆಯಾ? ಕನ್ನಡ ನಾಡಿನಲ್ಲಿ ಕನ್ನಡಿಗರಿಗೆ ಉದ್ಯೋಗ, ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬೃಹತ್ ಪ್ರತಿಭಟನೆ, ಕರವೇ ನೇತೃತ್ವದಲ್ಲಿ ಬೃಹತ್ ಜಾಥಾ. ರಾಜ್ಯ ಕಾಂಗ್ರೆಸ್ನಲ್ಲಿ ಸ್ಥಾನಮಾನ ಸಮರ, ಸಿಎಂ ಡಿಸಿಎಂ ಬಳಿಕ ಕೆಪಿಸಿಸಿ ಪಟ್ಟಕ್ಕಾಗಿ ಫೈಟ್. ಈಶ್ವರ್ ಖಂಡ್ರೆಗೆ ಒಲಿಯುತ್ತಾ ಅಧ್ಯಕ್ಷ ಗದ್ದುಗೆ. ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಈ ನಾಡಿನ ಬಗ್ಗೆ ಉತ್ತಮವಾದಂಥ ಕಾಳಜಿಯನ್ನು ಹೊಂದಿದಂಥವ್ರು. ಅಂಥ ಒಂದು ಮಹಾನ್ ನಾಯಕನ ಒಂದು ಹೆಸರಿನ ಮೇಲೆ ಸಿದ್ದರಾಮಯ್ಯ ಹಿಂದರತ್ನ ಅಂತೇಳಿ ನಾವು ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದೇವೆ ಸಾಧಕರಿಗೆ. ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಹಿಂದ ಸಂಘಟನೆಗಳು, ಸಿಎಂ ಬದಲಾದರೆ ಸಂಘರ್ಷದ ಸೂಚನೆ, ಸಿದ್ದರಾಮೋತ್ಸವ ಮೂಲಕ ಹೊರಡುತ್ತಾ ಸಂದೇಶ. ಕಾಂಗ್ರೆಸ್ ಬಳಿಕ ಬಿಜೆಪಿಯಲ್ಲೂ ನಾಯಕತ್ವ ವಾರ್, ಬಿಎಸ್ವೈ ಪಡೆ ವಿರುದ್ಧ ತೊಡೆ ತಟ್ಟುತ್ತಾ ಸಂತೋಷ್ ಬಣ. ಅಶೋಕ್ ವಿಜೇಂದ್ರಗೆ ಕೋಕ್ ಪಕ್ಕಾನ. ಜೆಡಿಎಸ್ನಲ್ಲೂ ನಾಯಕತ್ವ ಬದಲಾವಣೆ ಗಾಳಿ, ರಾಜ್ಯಾಧ್ಯಕ್ಷ ಪಟ್ಟಕ್ಕೇರ್ತಾರ ನಿಖಿಲ್, ಪಕ್ಷ ಸಂಘಟನೆಯತ್ತ ಯುವರಾಜನ ಚಿತ್ತ. ಈ ನಾಡಿನಲ್ಲಿ ಉದ್ಯಮ ಮಾಡುವಂಥ ಜನ ಈ ನಾಡಿನ ಮಕ್ಕಳಿಗೆ ಶೇಕಡವಾರು ಉದ್ಯೋಗ ಕೊಡಲಿಲ್ಲ ಅಂದಮೇಲೆ ನಾವು ಇಲ್ಲಿ ನೀರನ್ನು ಕೊಡ್ತೀವಿ, ಭೂಮಿಯನ್ನು ಕೊಡ್ತೀವಿ, ಕನ್ನಡಿಗರಿಗೆ ಉದ್ಯೋಗ ಕೊಡೋಕ್ಕಾಗಲ್ಲ ಅಂದಮೇಲೆ ಇಂಥ ಉದ್ಯಮಗಳು ಕರ್ನಾಟಕ ಅವಶ್ಯಕತೆ ಇದೆಯಾ? ಕನ್ನಡ ನಾಡಿನಲ್ಲಿ ಕನ್ನಡಿಗರಿಗೆ ಉದ್ಯೋಗ, ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬೃಹತ್ ಪ್ರತಿಭಟನೆ, ಕರವೇ ನೇತೃತ್ವದಲ್ಲಿ ಬೃಹತ್ ಜಾಥಾ.